ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಅಪ್ಪು ಅವರ ಬರ್ತ್ಡೇ ಮಾರ್ಚ್ 17. ಸೊ ಅದಕ್ಕೂ ಮುಂಚೆ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು PRK ಬ್ಯಾನರ್ ಅಡಿಯಿಂದ ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಲಾಗ್ತಿರುವಂಥದ್ದು. ಸೊ ನಾನೀಗ ಮೇನ್ ಥಿಯೇಟರ್ ನರ್ತಕಿ ಥಿಯೇಟರ್ ಮುಂದೆ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ದೊಡ್ಡ ಕಟೌಟ್ ಹಾಕಲಾಗಿದೆ. 52 ಅಡಿ ಕಟೌಟ್ ಹಾಕಿ ಇಡೀ ಕಟೌಟ್ನ ಹೂಗಳಿಂದ ಅಲಂಕಾರ ಮಾಡಲಾಗಿರುವಂಥದ್ದನ್ನ ನೀವು ನೋಡ್ತಾ ಇರ್ಬೋದು. ಜೊತೆಗೆ ಅಭಿಮಾನಿಗಳಿಗೆ ಆಲ್ರೆಡಿ ಆರತಿ ಎತ್ತುತ್ತಿರೋದಾಗಿರ್ಬೋದು, ಹಾಲಿನ ಅಭಿಷೇಕವನ್ನ ಮಾಡ್ತಿರೋದಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಸಂಭ್ರಮ ನಡೀತಿರುವಂಥದ್ದು. ಅಫ್ಕೋರ್ಸ್ ಅಭಿಮಾನಿಗಳಿಗೆ ಬೇಜಾರಿದೆ ಅಪ್ಪು ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಪ್ರತಿ ವರ್ಷ ಅವ್ರ ಬರ್ತ್ಡೇಗೆ ಅವರ ಒಂದು ಸಿನಿಮಾನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಪ್ಪು. ಕಳೆದ ವರ್ಷ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು, ಈ ವರ್ಷ ಆಕಾಶ್ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಸೊ ಅಭಿಮಾನಿಗಳು ಎಲ್ಲರೂ ಈಗ ಆಲ್ರೆಡಿ ಸೇರಿದ್ದಾರೆ. ಫಸ್ಟ್ ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಅಭಿಮಾನಿಗಳನ್ನ ಮಾತನಾಡಿಸ್ತೀನಿ, ಏನ್ ಹೇಳ್ತಾರೆ ಅವರ ಡ್ಯಾಡಿ ಅಭಿಮಾನಿಗಳು ಪದ್ಮಭೂಷಣ, ಕರ್ನಾಟಕ ರತ್ನ, ಗಾನ ಗಂಧರ್ವ, ನಡಸರ ಬೊಮ್ಮ, ರಸಿಕರ ರಾಜ, ರಾಜನ ಸಿನಿಮಾ ಸೀಮಾ, ಕೆಳೆ ಸೀಮಾ, ಬಂಡರ ಬಂಡ, ಗಂಡು ಬಂಡ, ಪಾರ್ವತನ ಮಂಡ, ಆರ್ತಿ, ಭಾರತಿ, ಜಯಂತಿ, ಜಯಮಲ, ಗೀತಾ, ಸಹಿತ, ಮಾಧವಿ ಇವು ಜೊತೆ ಸೇರಿಕೊಂಡ ಡಾಕ್ಟರ್ ರಾಜ್ಕುಮಾರ್ ಅವರು ಏಕಾಂಗಿ ಪುತ್ರ 1975 ಇಸ್ವಿಯಲ್ಲಿ ಹುಟ್ಟಿ ಅವತ್ತು ನಮ್ಮ ಕಳ್ಕೊಂಡಿದ್ದು. ಲಾಕ್ಡೌನಲ್ಲಿ ಬಂದು ನಮಗೆಲ್ಲ ಯಡಿಯೂರಪ್ಪ ಅವರಿಗೆ ಬಂದು ಪುನೀತ್ ರಾಜ್ಕುಮಾರ್ 50 ಲಕ್ಷ ಕೊಟ್ಟು ನನ್ನ ಅಭಿಮಾನಿಗಳಿಗೋಸ್ಕರ, ನಮ್ಮ ಕನ್ನಡ ನಾಡಿಗೋಸ್ಕರ ಇನ್ನೂ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿದಂತ ನಿಜ. ಆಕಾಶ್ ಅದು ಖುಷಿ ಆಗ್ತಿದೆ ಮೇಡಮ್. ವರ್ಷಕ್ಕೆ ಒಂದೊಂದು ಇರೋದು, ಒಂದೊಂದು ಮೂವಿ ರಿಲೀಸ್ ಆಗುತ್ತೆ. 6 ತಿಂಗಳಿಗೆ 8 ತಿಂಗಳಿಗೆ ಒಂದು ನಮ್ಮ ಬಾಸ್ದಾದ್ರೆ ವರ್ಷಕ್ಕೆ ಒಂದ್ಸತೆ ಯಾವಾಗಲೂ ರಿಲೀಸ್ ಆಗುತ್ತೆ. ಹೀಗೆ ಪ್ರತಿ ವರ್ಷ ಒಂದೊಂದು ನಮಗೆ ನೋವಾಗದಿರೋಂಥ ಒಂದು ಸಿನಿಮಾ ಕೊಡ್ತಾ ಇರ್ತಾರೆ. ಹೀಗೆ ಕೊಡ್ತಾ ಇದ್ರೆ ನಮಗೂ ಬಹಳ ಖುಷಿ ಆಗುತ್ತೆ ಮೇಡಮ್. ಅಪ್ಪು ಬಾಸ್ಗೆ ನಮ್ಗೆ ವರ್ಷದಲ್ಲಿ ಹಬ್ಬ ಅಂದರೆ ಒಂದೇ ಹಬ್ಬ, ಯುಗಾದಿ ಹಬ್ಬ. ಬಟ್ ಯಾಕಂದರೆ ನಮ್ಮ ಬಾಸ್ ಇಲ್ಲ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಎಲ್ಲಿವರೆಗೂ ಸೂರ್ಯಚಂದ್ರ ಇದ್ದೇ ಇರ್ತಾರೋ ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ಅಂದರೆ ಅವರು ಸಣ್ಣ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವ್ರು ನಮ್ಮ ಬಾಸ್ ಬಗ್ಗೆ ಕೆಲವರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅವ್ರ ಗುಣ ವ್ಯಕ್ತಿತ್ವಕ್ಕೆ ಫ್ಯಾನ್ಸ್ ಆಗಿರೋದು. ಎಲ್ಲಿವರೆಗೂ ಆರುತ್ತೋ ಕನ್ನಡದ ಬಾವುಟ ಅಲ್ಲಿವರೆಗೂ ನಿಲ್ಲಲ್ಲ ಉಪ್ಪು ಹುಡುಗರ ಆರ್ಪಟ. ಆಡೋದ್ರಲ್ಲಿ ಅಣ್ಣ ಬಂಡು, ಹೊಡಿಯೋದ್ರಲ್ಲಿ ಜಕ್ಕಿ ಜನ್ನು, ಕುಣಿಯೋದ್ರಲ್ಲಿ ಮೈಕಲ್ ಜಾಕ್ಸು, ಕರ್ನಾಟಕೊಬ್ಬರೇ ಪವರ್ ಸ್ಟಾರು. ಸೂರ್ಯ ಮುಟ್ಟಕ್ಕಾಗಲ್ಲ, ಉಪ್ಪು ಹುಡುಗರು ನಕ್ಷತ್ರ ಎಣಿಸಕ್ಕಾಗಲ್ಲ. ಎಲ್ಲಿವರೆಗೂ ಕರ್ನಾಟಕ ಬಾವುಟ ಆಡ್ತಾನೆ ಇರುತ್ತೆ ಅಲ್ಲಿವರೆಗೂ ನಡೆಸ್ತಾನೆ ಇರ್ತೀವಿ. ಜೈ ದೊಡ್ಡ ಮನೆ, ಜೈ ರಾಜವಂಶ. ಎಷ್ಟು ನೋವಿದೆ ಮೇಡಮ್, ನೋವು ಅಂದರೆ ಬಟ್ ಅವ್ರನ್ನ ಬಿಟ್ಟೋಗಿಲ್ಲ ಅಂತ ಅನ್ಕೊಂಡಿಲ್ಲ. ಯಾಕಂದರೆ ನಮಗೆ ಎಲ್ಲ ಹೀರೋಗಳು ಒಂದೇ. ಬಟ್ ನಂಗೆ ಅಪ್ಪು ಬಾಸ್ ಅಂದರೆ ಎಷ್ಟು ಪ್ರೀತಿ ತಾಯಿ ಮೇಲೆ, ಹುಚ್ಚು ಪ್ರೀತಿ ಅಪ್ಪು ಬಾಸ್ ಮೇಲೆ. ಕೆಲವ್ರು ಹೇಳ್ತಾರೆ ಅವರಿಂದ ಏನು ಹಂಗೆ ಒಬ್ಬರು ಇಲ್ಲಿ ಆಟಿಗೆ ಟಚ್ ಆಗ್ಬಿಟ್ರೆ ಮೇಡಮ್ ಮತ್ತೆ ಬಿಡೋಕ್ಕಾಗಲ್ಲ. ನಾನು ಇವಾಗಿಂದ ಅಂತಲ್ಲ ಮೇಡಮ್, ನಾನು ಸಣ್ಣ ವಯಸ್ಸಿಂದ ಬುದ್ಧಿ ಬಂದಾಗಿಂದ ನಾನು ಅಪ್ಪು ಸರ್ ಅಭಿಮಾನಿನೇ. ಅವ್ರ ಗುಣ ನೋಡಿ, ಅವ್ರ ವ್ಯಕ್ತಿತ್ವ ನೋಡಿ, ಅವ್ರ ಡ್ಯಾನ್ಸ್ ನೋಡಿ ಇದ್ದರೆ ಈ ಮನುಷ್ಯನ ಥರ ಇರಬೇಕು. ಅದು ಮರೆಯಲಾಗದ ಮಾಣಿಕ. ದೊಡ್ಡ ಮನೆ ಆಸ್ತಿ, ದೊಡ್ಡ ಮನೆ ಕೀರ್ತಿ, ದೊಡ್ಡ ಮನೆ ಅಧಿಪತಿ, ದೊಡ್ಡ ಮನೆ ಚಿನ್ನ, ದೊಡ್ಡ ಮನೆ ಕಿರೀಟ ಅಂದರೆ ನಮ್ಮ ಅಪ್ಪು ಬಾಸ್ ಒಬ್ಬರೇ. ಬರೀ ಏನು ಮಾತಾಡಲ್ಲ, ಇರೋದು ಒಂದೇ ಆಟಲ್ಲಿ ಅಪ್ಪು ಬಾಸ್. ಸೂರ್ಯಚಂದ್ರ ಎಲ್ಲಿವರೆಗೂ ಇದ್ದಾರಲ್ಲ ಅವ್ರ ಆಟಲ್ಲಿ ಇರ್ತಾರೆ ಮೇಡಮ್. ಕನ್ನಡ ಇಂಡಸ್ಟ್ರಿಗೆ ಸಾವಿರಾರು ಜನ ಹೀರೋ ಬರ್ಬೋದು, ಸಾವಿರಾರು ಜನ ಹೀರೋ ಹೋಗ್ಬೋದು. ಸೊ ಅಪ್ಪು ಸರ್ ಥರ ಇನ್ನೊಬ್ರು ಯಾರೋ ಬರ್ತಾರೆ, ಇನ್ನೊಬ್ರು ಯಾರೋ ರಿಫಿಲ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು.